ಹಲೋ ಹಾಯ್ ಗೆಳೆಯರಿ, ಅನಂತ ಬಿಕೆ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ನಾವು ಅಕ್ಟೋಬರ್ 4ರ ಪ್ರಚಲಿತ ಘಟನೆಗಳನ್ನು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಂತ ನೋಡ್ತಾ ಬರೋಣ. ಪ್ರಶ್ನೆ ಏನಿದೆ ನೋಡಿ. ವಿಚ್ ಸ್ಪೇಸ್ ಆರ್ಗನೈಜೇಷನ್ ಹ್ಯಾಸ್ ಲಾಂಚ್ಡ್ ದ ಇನ್ಸ್ಟಾಲರ್ ಮ್ಯಾಪಿಂಗ್ ಆ್ಯಂಡ್ ಅಕ್ಸಲರೇಷನ್ ಪ್ರೋಬ್ IMAP ಮಿಷನ್? ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆಯು ಅಂತರ ತಾರಾ ಮ್ಯಾಪಿಂಗ್ ಮತ್ತು ಆಕ್ಸಿಲರೇಷನ್ ಪ್ರೋಬ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನಾಸಾ ಸರಿಯಾದಂಥ ಉತ್ತರ ಆಗಿದೆ. ನಾಸಾವು ರಾಷ್ಟ್ರೀಯ ವಾಯುಯಾನ ಮತ್ತು ಬಾಹ್ಯಾಕಾಶ ಆಡಳಿತ ಇತ್ತೀಚೆಗೆ ಅಂತರ್ತಾರಾ ನಕ್ಷೆ ಮತ್ತು ವೇಗವರ್ಧನೆ ಪ್ರೋಬ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಹೌದಾ, ಅದು ನಾಸಾ ಆಗಿರ್ತದೆ. ಸೌರ ಕಣಗಳನ್ನು ಹೇಗೆ ಶಕ್ತಿಗೊಳಿಸಲಾಗುತ್ತದೆ ಮತ್ತು ಹಿಲಿಯೋಸ್ಪಿಯರ್ ಭೂಮಿಯನ್ನು ಹೇಗೆ ರಕ್ಷಿಸುತ್ತದೆ ಎಂಬುದನ್ನು ಅಧ್ಯಯನ ಮಾಡುವುದು ಇದರ ಒಂದು ಮುಖ್ಯ ಗುರಿಯಾಗಿದೆ. ಇದರ ಗುರಿ ಏನಂದ್ರೆ ಸೌರ ಕಣಗಳು ಹೇಗೆ ಶಕ್ತಿಗೊಳಿಸಲಾಗುತ್ತದೆ ಮತ್ತು ಹಿಲಿಯೋಸ್ಪಿಯರ್ ಭೂಮಿಯನ್ನು ಹೇಗೆ ರಕ್ಷಿಸುತ್ತದೆ ಎಂಬುದು ಇದರ ಅಧ್ಯಯನ ಮಾಡುವುದು ಇದರ ಒಂದು ಮುಖ್ಯ ಗುರಿಯಾಗಿದೆ. ಹಿಲಿಯೋಸ್ಪಿಯರ್ ಎಂಬುದು ಸೂರ್ಯನ ಸೌರ ಮಾರುತದಿಂದ ರೂಪುಗೊಂಡ ದೈತ್ಯ ಗುಳ್ಳೆಗಳಿಂದಾಗಿದ್ದು ಇದು ಇಡೀ ಸೌರ ವಿಭವವನ್ನು ಆವರಿಸುತ್ತದೆ. ಅಂತರ್ತಾರಾ ನಕ್ಷೆ ವೇಗವರ್ಧನೆ ಪ್ರೋಬ್ ಮತ್ತು ಹಿಲಿಯೋಸ್ಪಿಯರ್ ಗಡಿಯನ್ನು ನಕ್ಷೆ ಮಾಡುತ್ತದೆ, ಶಕ್ತಿಯುತ ಕಣಗಳನ್ನು ಪತ್ತೆ ಹಚ್ಚುತ್ತದೆ ಮತ್ತು ಬಾಹ್ಯಾಕಾಶ ಹವಾಮಾನ ಮುನ್ಸೂಚನೆಯನ್ನು ಇದು ಸುಧಾರಿಸುತ್ತದೆ. ಇದು ಭೂಮಿಯಿಂದ ಸೂರ್ಯನ ಕಡೆಗೆ ಸುಮಾರು 1 ಮಿಲಿಯನ್ ಮೈಲುಗಳಷ್ಟು ದೂರದಲ್ಲಿರುವಂತಹ ಮೊದಲ ಭೂಮಿ ಸೂರ್ಯ ಲ್ಯಾಗ್ರೇಂಜ್ ಪಾಯಿಂಟ್ನಲ್ಲಿ ಇರಿಸಲ್ಪಟ್ಟಿದೆ. ಇದು ಬಾಹ್ಯಾಕಾಶ ಹವಾಮಾನ ಅಪಾಯಗಳನ್ನು ಮೇಲ್ವಿಚಾರಣೆ ಮಾಡಲು ಸೌರ ಮಾರುತ ಮತ್ತು ಶಕ್ತಿಯುತ ಕಣಗಳ ಕುರಿತು ನೈಜ ಸಮಯದ ಡೇಟಾವನ್ನು ಒದಗಿಸುತ್ತದೆ. ಹೌದಾ, ಇನ್ನು ನೆಕ್ಸ್ಟ್ ನಾವು ನಾಸಾದ ಬಗ್ಗೆ ನೋಡೋದಾದರೆ, ನಾಸಾವು ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇದು ಸ್ಥಾಪನೆಯಾದದ್ದು ಜುಲೈ 29, 1958. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ವಾಷಿಂಗ್ಟನ್ DC ಇದೆ. ಹೌದಾ, ಈಗ ಇದು ಏಕೆ ಪ್ರಚಲಿತದಲ್ಲಿದೆ ಅಂದರೆ ನಿನ್ನೆ ಒಂದು ನೋಡ್ತಾ ಇದ್ದೀವಿ, ಲಾಂಗ್ ಟರ್ಮ್ ಹ್ಯೂಮನ್ ಸೆಟಲ್ಮೆಂಟ್ ಆನ್ ದ ಮೂನ್ ವಿಲೇಜ್ ಅನ್ನುವಂಥದ್ದು ನಿನ್ನೆ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಹೌದಾ, ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ. ಅಕಾರ್ಡಿಂಗ್ ಟು ದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ NCRB ರಿಪೋರ್ಟ್, ವಿಚ್ ಸ್ಟೇಟ್ ರಿಪೋರ್ಟೆಡ್ ದ ಹೈಯೆಸ್ಟ್ ನಂಬರ್ ಆಫ್ ಫಾರ್ ಸುಸೈಡ್ ಇನ್ 2023? ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿ ಪ್ರಕಾರ 2023ರಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳನ್ನು ವರದಿ ಮಾಡಿದಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರ ಸರಿಯಾದಂಥ ಉತ್ತರ ಆಗಿರ್ತದೆ. ಹೌದಾ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ 2023ರಲ್ಲಿ 10,786 ರೈತರು ಮತ್ತು ಕೃಷಿ ಕಾರ್ಮಿಕರ ಆತ್ಮಹತ್ಯೆಗಳನ್ನು ವರದಿ ಮಾಡಿದೆ. ಭಾರತದಲ್ಲಿ ಒಟ್ಟು ಆತ್ಮಹತ್ಯೆಗಳಲ್ಲಿ ಕೃಷಿ ವಲಯದಿಂದ ಆತ್ಮಹತ್ಯೆಗಳು 6.3%. ಅಂದರೆ 1,71,418. ಇವುಗಳಲ್ಲಿ 4,690 ರೈತರು ಕೃಷಿಕರು, 4,563 ಪುರುಷರು ಮತ್ತು 137 ಮಹಿಳೆಯರು ಮತ್ತು 6,096 ಕೃಷಿ ಕಾರ್ಮಿಕರು. ಅದರಲ್ಲಿ 5,433 ಪುರುಷರು, 633 ಮಹಿಳೆಯರು. ಅಂದರೆ ಮಹಾರಾಷ್ಟ್ರ 38.5% ಅತಿ ಹೆಚ್ಚು ಪಾಲು ದಾಖಲಿಸಿದ್ದು, ನಂತರ ಕರ್ನಾಟಕ 22.5%, ಆಂಧ್ರ ಪ್ರದೇಶ 8.6%, ಮಧ್ಯಪ್ರದೇಶ 7.2% ಮತ್ತು ತಮಿಳುನಾಡು 5.9% ಇವೆ. ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ, ಜಾರ್ಖಂಡ್, ದೆಹಲಿ ಮತ್ತು ಇತರ ಹಲವಾರು ರಾಜ್ಯಗಳು ಶೂನ್ಯ ಕೃಷಿ ಆತ್ಮಹತ್ಯೆಗಳನ್ನು ವರದಿ ಮಾಡಿವೆ. ಇನ್ನು 2021, 22ರಲ್ಲಿ ಮತ್ತು 23ರಲ್ಲಿ ಪುನರಾವರ್ತಿತ ಆತ್ಮಹತ್ಯೆಗಳು ಭಾರತದಲ್ಲಿ ವ್ಯವಸ್ಥಿತ ಕೃಷಿ ಬಿಕ್ಕಟ್ಟನ್ನು ಪ್ರತಿಬಿಂಬಿಸುತ್ತವೆ ಎಂದು ತಜ್ಞರು ಹೇಳಿರ್ತಾರೆ. ಹೌದಾ, ಇನ್ನು ನೆಕ್ಸ್ಟ್ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾವ್ ಸಿಗ್ನಡ್ ಇನ್ ಅಗ್ರಿಮೆಂಟ್ ಟು ಪ್ರಮೋಟ್ ಈಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಸೊಲ್ಯೂಷನ್? ಅಂದರೆ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಪರಿಹಾರಗಳನ್ನು ಉತ್ತೇಜಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಅಂಚೆ ಇಲಾಖೆ ಮತ್ತು ಭಾರತೀಯ ಪ್ಯಾಕೇಜಿಂಗ್ ಸಂಸ್ಥೆ. ಅಂಚೆ ಇಲಾಖೆಯು ಭಾರತೀಯ ಪ್ಯಾಕೇಜಿಂಗ್ ಸಂಸ್ಥೆಯೊಂದಿಗೆ ಕಾರ್ಯತಂತ್ರದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅಂಚೆ ಸೇವೆಗಳಲ್ಲಿ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಪರಿಹಾರಗಳನ್ನು ಉತ್ತೇಜಿಸುವುದು ಇದರ ಒಂದು ಗುರಿಯಾಗಿರ್ತದೆ. ಈ ಒಪ್ಪಂದಕ್ಕೆ ಅಂಚೆ ಇಲಾಖೆಯ ಡಾಕ್ಟರ್ ಸುಧೀರ್ ಜಕ್ರೆ ಮತ್ತು ಭಾರತೀಯ ಪ್ಯಾಕೇಜಿಂಗ್ ಸಂಸ್ಥೆಯ ಡಾಕ್ಟರ್ ಬಾಬುರಾವ್ ಗುಡ್ರಿ ಸಹಿಯನ್ನು
ಹಾಕಿದರು. ಇದು ಮುಂಬೈನ ಮಹಾರಾಷ್ಟ್ರ ವೃತ್ತದ ಮುಖ್ಯಸ್ಥ ಪೋಸ್ಟ್ ಮಾಸ್ಟರ್ ಜನರಲ್ ಕಚೇರಿಯಲ್ಲಿ ಇದನ್ನು ಸಹಿ ಹಾಕಲಾಯಿತು. ಈ ಒಂದು ಪಾಲುಗಾರಿಕೆಯು ಸುಕ್ಕುಗಟ್ಟಿದ ಪೆಟ್ಟಿಗೆಗಳು ಮತ್ತು ಬಟ್ಟೆ ಹೊದಿಕೆಗಳಂತಹ ಸಾಂಪ್ರದಾಯಿಕ ಪ್ಯಾಕೇಜಿಂಗ್ ಅನ್ನು ಬದಲಿಸುವತ್ತ ಗಮನ ಹರಿಸುತ್ತದೆ. ಇದು ಸುಸ್ಥಿರ ಮತ್ತು ನವೀನ ಪರ್ಯಾಯಗಳನ್ನು ಪರಿಚಯಿಸುವಂತ ಗುರಿಯನ್ನು ಹೊಂದಿದೆ. ಹೌದಾ? ಇನ್ನು ನೆಕ್ಸ್ಟ್ ಪ್ರಶ್ನೆ, ಹೂ ಪ್ರೆಸೆಂಟೆಡ್ ಡೈಮಂಡ್ ಜೂಬ್ಲಿ ಸಿಲ್ವರ್ ಟ್ರಂಪೆಟ್ ಅಂಡ್ ಟ್ರಂಪೆಟ್ ಬ್ಯಾನರ್ ಟು ದ ಪ್ರೆಸಿಡೆಂಟ್ ಬಾಡಿಗಾರ್ಡ್? ರಾಷ್ಟ್ರಪತಿಯವರ ಅಂಗರಕ್ಷಕರಿಗೆ ವಜ್ರ ಮಹೋತ್ಸವದ ಬೆಳ್ಳಿ ಕಹಳೆ ಮತ್ತು ಕಹಳೆ ಬ್ಯಾನರ್ ಅನ್ನ ಯಾರು ಪ್ರದಾನ ಮಾಡಿದರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಿರ್ತದೆ. ಅಧ್ಯಕ್ಷೆ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳ ಅಂಗರಕ್ಷಕರ ಪಡೆಗೆ ವಜ್ರ ಮಹೋತ್ಸವದ ಬೆಳ್ಳಿ ಕಹಳೆ ಮತ್ತು ಕಹಳೆ ಬ್ಯಾನರ್ ಅನ್ನ ಪ್ರದಾನ ಮಾಡಿದರು. 1950ರಲ್ಲಿ ರೆಜಿಮೆಂಟ್ ಅನ್ನ ರಾಷ್ಟ್ರಪತಿಗಳ ಅಂಗರಕ್ಷಕ ಎಂದು ಗೊತ್ತುಪಡಿಸಿದ 75 ವರ್ಷಗಳನ್ನು ಗುರುತಿಸಲು ಈ ವಿದ್ಯುಕ್ತ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇಲ್ಲಿ 2022ರಲ್ಲಿ ನಿವೃತ್ತರಾದಂತಹ ಕಮಾಂಡೆಂಟ್ನ ಚಾರ್ಜರ್ ವಿರಾಟ್ ರವರ ಉಪಸ್ಥಿತಿಯು ಸಮಾರಂಭದಲ್ಲಿ ಕಂಡುಬಂದಿತು. ವಿರಾಟ್ ಅನ್ನ ನಿವೃತ್ತಿ ನಂತರ ರೆಜಿಮೆಂಟ್ ದತ್ತು ಪಡೆದುಕೊಂಡಿತು. ಇದು ಪಿಬಿಜಿ ಮತ್ತು ಅವರ ಕುದುರೆಗಳ ನಡುವಿನ ನಿಕಟ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ, ಹೂ ರೀಪ್ರೆಸೆಂಟೆಡ್ ಇಂಡಿಯಾ ಆಟ್ ಯುನೆಸ್ಕೋ ಮೊಂಡಿಕಲ್ಟ್ 2025 ಕಾನ್ಫರೆನ್ಸ್ ಇನ್ ಬಾರ್ಸಿಲೋನಾದಲ್ಲಿ? ಅಂದರೆ ಬಾರ್ಸಿಲೋನಾದಲ್ಲಿ ನಡೆದಂತಹ ಯುನೆಸ್ಕೋದ ಮೊಂಡಿಕಲ್ಟ್ 2025 ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಕೇಂದ್ರ ಸಚಿವರಾದಂತಹ ಗಜೇಂದ್ರ ಸಿಂಗ್ ಶೇಖಾವತ್ ಎಂಬುವರು ಸರಿಯಾದಂತಹ ಉತ್ತರ ಆಗಿರ್ತದೆ. ಹೌದಾ? ಇನ್ನು ಸ್ಪೇನ್ನ ಬಾರ್ಸಿಲೋನಾದಲ್ಲಿ ನಡೆದ ಯುನೆಸ್ಕೋದ ಮೊಂಡಿಕಲ್ಟ್ 2025 ಸಮ್ಮೇಳನದಲ್ಲಿ ಭಾರತವನ್ನ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಏನ್ ಮಾಡಿದಾರ, ಪ್ರತಿನಿಧಿಸಿದಾರ. ಜಾಗತಿಕ ಸಾಂಸ್ಕೃತಿಕ ಸಹಕಾರದ ಭವಿಷ್ಯವನ್ನು ರೂಪಿಸಲು ಈ ಕಾರ್ಯಕ್ರಮವು ಸಚಿವರು ಮತ್ತು ಸಾಂಸ್ಕೃತಿಕ ನಾಯಕರನ್ನು ಏನ್ ಮಾಡ್ತದ, ಒಗ್ಗೂಡಿಸ್ತದೆ. ಸಚಿವರ ಸಮಗ್ರ ಅಧಿವೇಶನದಲ್ಲಿ ಶೇಖಾವತ್ ಏಷ್ಯಾ ಪೆಸಿಫಿಕ್ ಗುಂಪಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಅಧಿವೇಶನವು ಕಾರ್ಯವಿಧಾನ ನಿಯಮಗಳು ಕಾರ್ಯಸೂಚಿಯನ್ನು ಅಂಗೀಕರಿಸಿತು ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿತು. ಸಮ್ಮೇಳನದ ಸ್ಥಳದಲ್ಲಿ ಶೇಖಾವತ್ ಸ್ಪೇನ್, ಇರಾನ್, ನಾರ್ವೆ, ಕೊಲಂಬಿಯಾ ಮತ್ತು ಗ್ರೀಸ್ನ ತಮ್ಮ ಸಹವರ್ತಿಗಳೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಹೌದಾ? ಇನ್ನು ನೆಕ್ಸ್ಟ್ ಪ್ರಶ್ನೆ, whom did Carlos ಗೆಲೋಲ್ ಅಲ್ಕರಾಜ್ defeat to win the Japan Open title in Tokyo on 30 ಸೆಪ್ಟೆಂಬರ್? ಸೆಪ್ಟೆಂಬರ್ 30ರಂದು ಟೋಕಿಯೋದಲ್ಲಿ ನಡೆದಂತಹ ಜಪಾನ್ನ ಪ್ರಶಸ್ತಿಯನ್ನು ಗೆಲ್ಲಲು ಕಾರ್ಲೋಸ್ ಅಲ್ಕರಾಜ್ ಯಾರನ್ನ ಸೋಲಿಸಿದರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಟೇಲರ್ ಫ್ರಿಟ್ಜ್ ಸರಿಯಾದಂತಹ ಉತ್ತರ ಆಗಿರ್ತದೆ. ಸೆಪ್ಟೆಂಬರ್ 30ರಂದು ಸೆಪ್ಟೆಂಬರ್ 30ರಂದು ವಿಶ್ವದ ನಂಬರ್ 1 ಕಾರ್ಲೋಸ್ ಅಲ್ಕರಾಜ್ ಟೋಕಿಯೋದಲ್ಲಿ ನಡೆದಂತಹ ಜಪಾನ್ ಓಪನ್ ಫೈನಲ್ನಲ್ಲಿ ಟೇಲರ್ ಫ್ರಿಟ್ಜ್ ಅವರನ್ನು 6-4 ಸೆಟ್ಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಈ ಗೆಲುವು ಅವರಿಗೆ ವರ್ಷದ 8ನೇ ಮತ್ತು ಟೋಕಿಯೋದಲ್ಲಿ ಮೊದಲ ಪ್ರಶಸ್ತಿಯನ್ನು ನೀಡಿತು. ಹೌದಾ? ಈ ಗೆಲುವಿನೊಂದಿಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದಂತಹ ಲೇವರ್ ಕಪ್ನಲ್ಲಿ ಫ್ರಿಟ್ಜ್ ವಿರುದ್ಧದ ಹಿಂದಿನ ಸೋಲಿಗೆ ಅಲ್ಕರಾಜ್ ಸೇಡು ತೀರಿಸಿಕೊಂಡರು. ಫ್ರೆಂಚ್ ಓಪನ್ ಅನ್ನು ಸಮರ್ಥಿಸಿಕೊಂಡು ವಿಂಬಲ್ಡನ್ ಫೈನಲ್ ತಲುಪಿದ 2025ರ ಋತುವನ್ನು ಅಲ್ಕರಾಜ್ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಋತು ಎಂದು ಬಣ್ಣಿಸಿದರು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ದ ಸೌಂಡ್ ಅಲರ್ಟ್ ಸಿಸ್ಟಮ್ ಫಾರ್ ಆಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಬೈ ಗವರ್ನಮೆಂಟ್ ಫ್ರಾಮ್ ಅಂತ. ಅಂದರೆ ಎಲ್ಲ ಎಲೆಕ್ಟ್ರಾನಿಕ್ ವಾಹನಗಳಿಗೆ ಧ್ವನಿ ಎಚ್ಚರಿಕೆ ವ್ಯವಸ್ಥೆಯನ್ನು ಸರ್ಕಾರವು ಯಾವಾಗ ಪ್ರಸ್ತಾಪಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಕ್ಟೋಬರ್ 2027 ಸರಿಯಾದಂಥ ಉತ್ತರ ಆಗಿರ್ತದೆ. ಎಲ್ಲ ಎಲೆಕ್ಟ್ರಾನಿಕ್ ವಾಹನಗಳಿಗೆ ಧ್ವನಿ ಎಚ್ಚರಿಕೆ ವ್ಯವಸ್ಥೆಯನ್ನು ಅಕ್ಟೋಬರ್ 2027ರಿಂದ ಸರ್ಕಾರ ಪ್ರಸ್ತಾಪಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಹೊಸ ಸಂರಕ್ಷಣಾ ನಿಯಂತ್ರಣವನ್ನು ಪ್ರಸ್ತಾಪಿಸಿದೆ. ಎಲ್ಲ ಎಲೆಕ್ಟ್ರಾನಿಕ್ ವಾಹನಗಳಿಗೆ ಅಕೌಸ್ಟಿಕ್ ವೆಹಿಕಲ್ ಅಲರ್ಟಿಂಗ್ ಸಿಸ್ಟಮ್ ಅನ್ನು ಕಡ್ಡಾಯಗೊಳಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಈ ನಿಯಮವು ಅಕ್ಟೋಬರ್ 1, 2027ರಿಂದ ಜಾರಿಗೆ ಬರಲು ಪ್ರಸ್ತಾಪಿಸಲಾಗಿದೆ. ರಸ್ತೆ ಸುರಕ್ಷತೆಯನ್ನು ಸುಧಾರಿಸುವುದು ಇದರ ಒಂದು ಗುರಿಯಾಗಿದೆ. ಎಲೆಕ್ಟ್ರಾನಿಕ್ ವಾಹನಗಳು ತುಂಬಾ ಶಾಂತವಾಗಿರುತ್ತವೆ ಮತ್ತು ಪಾದಚಾರಿಗಳು ಮತ್ತು ಇತರ ರಸ್ತೆ ಬಳಕೆದಾರರ ಗಮನಕ್ಕೆ ಬಾರದೆ ಹೋಗಬಹುದು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನು ಪ್ರಸ್ತಾಪಿಸಿದೆ. ಹೌದಾ?
ಇನ್ನು ಮುಂದಿನ ಪ್ರಶ್ನೆ, ಇನ್ ವಿಚ್ ಕಂಟ್ರಿ ವಾಸ್ ತೆಲುಗು ಲ್ಯಾಂಗ್ವೇಜ್ ಡೇ ಸೆಲೆಬ್ರೇಟೆಡ್ ವಿತ್ ದ P4 ಅವೇರ್ನೆಸ್ ಪ್ರೋಗ್ರಾಮ್? P4 ಜಾಗೃತಿ ಕಾರ್ಯಕ್ರಮದೊಂದಿಗೆ ತೆಲುಗು ಭಾಷಾ ದಿನವನ್ನು ಯಾವ ದೇಶದಲ್ಲಿ ಆಚರಿಸಲಾಯಿತು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಸೌದಿ ಅರೇಬಿಯಾ ಸರಿಯಾದಂಥ ಉತ್ತರ. ತೆಲುಗು ಭಾಷಾ ದಿನ 2025 ಸೌದಿ ಅರೇಬಿಯಾದಲ್ಲಿ P4 ಮಾದರಿಯ ಜಾಗೃತಿ ಕಾರ್ಯಕ್ರಮದೊಂದಿಗೆ ಆಚರಿಸಲಾಯಿತು. ಇಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಸಬಲೀಕರಣವನ್ನು ಉತ್ತೇಜಿಸಲು 2,000ಕ್ಕೂ ಹೆಚ್ಚು ಭಾಗವಹಿಸುವರು ಮತ್ತು NRIಗಳನ್ನು ಒಟ್ಟುಗೂಡಿಸಲಾಯಿತು. TDP NRI ಸಮಿತಿಯ ಸಹಯೋಗದೊಂದಿಗೆ ಸೌದಿ ಅರೇಬಿಯಾ ತೆಲುಗು ಅಸೋಸಿಯೇಷನ್ ಆಯೋಜಿಸಿದ ಈ ಕಾರ್ಯಕ್ರಮವು ಆಂಧ್ರ ಪ್ರದೇಶ ಸರ್ಕಾರವು ಪ್ರತಿಪಾದಿಸಿದ ನವೀನ P4 ಮಾದರಿಯನ್ನ ಅಂದರೆ ಸಾರ್ವಜನಿಕ ಖಾಸಗಿ ಜನರ ಸಹಭಾಗಿತ್ವ ಉತ್ತೇಜಿಸಲು ಒಂದು ವೇದಿಕೆಯಾಗಿಯೂ ಕೂಡ ಕಾರ್ಯವನ್ನು ಇದು ನಿರ್ವಹಿಸಿತು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಟು ಹ್ಯಾವ್ ಎ ನೆಟ್ ವರ್ತ್ ಆಫ್ $500 ಬಿಲಿಯನ್? ವಿಶ್ವದ ಮೊದಲ $500 ಬಿಲಿಯನ್ ನಿವ್ವಳ ಮೌಲ್ಯ ಹೊಂದಿರುವಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಎಲಾನ್ ಮಸ್ಕ್ ಸರಿಯಾದಂಥ ಉತ್ತರ ಆಗಿರ್ತದೆ. ಎಲಾನ್ ಮಸ್ಕ್ 500 ಬಿಲಿಯನ್ ನಿವ್ವಳ ಮೌಲ್ಯವನ್ನು ತಲುಪಿದಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ. ಟೆಸ್ಲಾ ಷೇರುಗಳು 4% ಏರಿಕೆಯಾಗಿ ಅವರ ಸಂಪತ್ತನ್ನು 9.3 ಬಿಲಿಯನ್ ರಷ್ಟು ಹೆಚ್ಚಾಗಿಸಿವೆ. ಈ ವೇಗದಲ್ಲಿ ಎಲಾನ್ ಮಸ್ಕ್ 2033 ವೇಳೆಗೆ $1 ಟ್ರಿಲಿಯನ್ ನಿವ್ವಳ ಮೌಲ್ಯವನ್ನು ತಲುಪಿದ ವಿಶ್ವದ ಮೊದಲ ವ್ಯಕ್ತಿಯಾಗಿಸಬಹುದು. ಹೌದಾ? ಇನ್ನು ನೆಕ್ಸ್ಟ್ ಪ್ರಶ್ನೆ, ಹೂ ಹ್ಯಾಸ್ ಬಿನ್ ರೀಅಪಾಯಿಂಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ದ ಇಂಟರ್ನ್ಯಾಷನಲ್ ಪ್ಯಾರಾಲಿಂಪಿಕ್ ಕಮಿಟಿ? ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಯಾರನ್ನ ಮರು ನೇಮಕ ಮಾಡಲಾಗಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಆಂಡ್ರೂ ಪಾರ್ಸನ್ಸ್ ಸರಿಯಾದಂಥ ಉತ್ತರ ಆಗಿರ್ತದೆ. ಶನಿವಾರ ಅಂದರೆ ಸೆಪ್ಟೆಂಬರ್ 27ರಂದು ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆದಂತಹ 2025 IPC ಸಾಮಾನ್ಯ ಸಭೆಯಲ್ಲಿ ಆಂಡ್ರೂ ಪಾರ್ಸನ್ಸ್ ಅವರನ್ನು ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಯ 3ನೇ ಮತ್ತು ಅಂತಿಮ 4 ವರ್ಷಗಳ ಅವಧಿಗೆ ಅಧ್ಯಕ್ಷರನ್ನಾಗಿ ಮರು ಆಯ್ಕೆ ಮಾಡಲಾಯಿತು. 2017ರಲ್ಲಿ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಬ್ರೆಜಿಲ್ ಆಡಳಿತಾಧಿಕಾರಿ 2025ರಲ್ಲಿ ತಮ್ಮ 3ನೇ ಮತ್ತು ಅಂತಿಮ ಅವಧಿಯನ್ನು ಪೂರ್ಣಗೊಳಿಸಲಿದ್ದಾರೆ. ಹೌದಾ? ಇನ್ನು ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.